ಪುಸ್ತಕ ಮೇಳಕ್ಕೆ ಸ್ವಾಗತ. ಪುಸ್ತಕ ಮೇಳಕ್ಕೆ ಸ್ವಾಗತ. 5 ದಿನ ನಡೆಯುವ ಪುಸ್ತಕ ಮೇಳಕ್ಕೆ 5 ದಿನ ನಡೆಯುವಂತ ಪುಸ್ತಕ ಮೇಳಕ್ಕೆ ಸ್ವಾಗತ. 5 ದಿನ ಪುಸ್ತಕ ಮೇಳ ನಡೆಯುತ್ತ ದೂರಲೇ ಮಾಡ್ಕೋಬೇಕು ಮುಂದೆ ಮಾಡ್ಕೋತಾರೆ. ಮೇಳಕ್ಕೆ ಪುಸ್ತಕ ಮೇಳಕ್ಕೆ ಪುಸ್ತಕ ಮೇಳಕ್ಕೆ ಪುಸ್ತಕ ಮೇಳಕ್ಕೆ ಪುಸ್ತಕ ಮೇಳಕ್ಕೆ ಪುಸ್ತಕ ಮೇಳಕ್ಕೆ 5 ದಿನ ನಡೆಯುವ ಪುಸ್ತಕ ಮೇಳಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಸ್ಥಾನಮಾನ ಮತ್ತು ಕ್ರಾಂತಿ ಗೀತೆ ಮೂಲಕ ಚಾಲನೆ ನೀಡಿದಂಥ ಅನೌಪಚಾರಿಕ ಶಿಕ್ಷಣ ಸಂಸ್ಥೆಯ ಸಾಯಿರಾಜ್ ಚೇತನ್ ತೋರ್ವಿ ಅವರು ಬಂದು ನೋಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ನಾನು ಸಾಯಿರಾಜ್ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸಂವಿಧಾನ ಪೀಠಿಕೆ ಓದುವ ಸಮಯದಲ್ಲಿ ತಾವೆಲ್ಲರೂ ಎದ್ದು ನಿಂತು ಸಮಿತಿಯ ಮುಖ್ಯಸ್ಥರಾಗಿರುವಂಥ ಹಿರಿಯ ಪತ್ರಕರ್ತರಾಗಿರುವಂಥ ಅನಿಲ್ ಓಸ್ಮನಿ ಸರ್ ಅವರು ಎಲ್ಲರಿಗೂ ಜೈ ಭೀಮ್ ಹೇಳ್ತಾ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪುಸ್ತಕ ಮೇಳವನ್ನು ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಇವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಪುಸ್ತಕ ಮೇಳವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಆಗಿರ್ತಕ್ಕಂಥ ನಮ್ಮ ಸಾಯಿರಾಜ್ ಅವರಿಗೆ, ಸಾಯಿರಾಜ್ ಈ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಸಂವಿಧಾನ ಪೀಠಿಕೆಯನ್ನು ಒಂದು ಓದುವ ಹವ್ಯಾಸವನ್ನು ಯುವಕರಲ್ಲಿ ಬೆಳೆಸಬೇಕು. ಹಾಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಈ ಸಮಾಜಕ್ಕೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪುಸ್ತಕಗಳು ಸಾಕಷ್ಟು ಕೆಲಸವನ್ನು ಮಾಡ್ತವೆ. ಪ್ರಗತಿಪರ ಚಿಂತಕರು, ಲೇಖಕರು ಬರೆದಿರ್ತಕ್ಕಂಥ ಹಲವಾರು ಪುಸ್ತಕಗಳನ್ನ ಇಲ್ಲಿ ಬಂದಿರತಕ್ಕಂಥ ಪ್ರಕಾಶಕರು ಪ್ರಕಟ ಮಾಡುವ ಮೂಲಕ ಒಂದು ವೈಚಾರಿಕ ನೆಲೆಗಟ್ಟಿನ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಕಾಶಕರ ಸಂಘದ ಜೊತೆಯಲ್ಲಿ ಎಲ್ಲ ಪ್ರಕಾಶಕರು ಕೂಡ ಸಹಕರಿಸ್ತಾ ಇದ್ದಾರೆ. ಅವರ ಕೆಲಸವನ್ನು ನಾವು ತುಂಬ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂತಂದರೆ ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ, ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ನಮ್ಮ ದೇಶವನ್ನು ನಡೆಸಿರ್ತಕ್ಕಂಥವರು ಯಾವ ದಿಕ್ಕಿನಲ್ಲಿ ಸಮಾಜವನ್ನು
ಕಟ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಇಂಥ ಒಂದು ಸಂದಿಗ್ಧ ಸಮಯದಲ್ಲಿ ನಾವು ವೈಚಾರಿಕ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡುವ ಕಾರಣಕ್ಕಾಗಿ ಇಂಥ ಒಂದು ಪುಸ್ತಕ ಮೇಳವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನೂರಾರು ನಮ್ಮ ಜೊತೆಯಲ್ಲಿ ನೂರಾರು ಜನ ಕೆಲಸ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲರನ್ನ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ನಮಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ನೀಡಿರ್ತಕ್ಕಂಥ ಆಯೋಜಕರಿಗೆ ವಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಕೃತ ಭಾರತ್. Whose name I cannot pronounce, and I am very sorry to speak to you in your language. My books are translated in your language, not only your languages, but almost all South Indian languages. My books have been translated. You perhaps might have, some of you might have gone through those books. That books is regarding Dalit Panther movement and Ambedkarite movement in general, regarding Baba Saheb's movement. But today I cannot speak with you in your language, for which you will forgive me. This is a unique program. I will tell you, perhaps you might have not born, any of you might have not born. From 1958, like I was arrested, I was jailed in 1958. From 1958 till this, now I am 82, 83 years, till that I am in a public life, in a movement. आपको थोड़ा सा हिंदी समझ में आता है सर, मुझे बना बोलेगा. I will speak in हिंदी. यह ऐसा यूनिक प्रोग्राम है, जैसा कि मैंने आपको बताया, लास्ट 4 many years मैं पब्लिक लाइफ में हूँ, मगर किसी तो पहला ये फर्स्ट प्रोग्राम है, ये यूनिक प्रोग्राम है कि जिस दिन बाबा साहब अम्बेडकर की जयंती एक बुक मेले से उसकी जयंती कर रहे हैं. ये पहला है, पहला इंडिया में ये पहला मौका होगा, पहला इंसिडेंट होगा जहाँ बाबा साहब को जो सलाम किया है, बाबा साहब को जयबीम किया गया है, वो कोई बुक के इनॉग्रेशन से या बुक मेला से ऐसा किया है. अभी तक कहाँ भी हुआ नहीं, बिकॉज लाइफ आई सो मेनी इयर्स आई इन द पब्लिक लाइफ, तो मैंने कभी भी सुना नहीं कि बाबा साहब के जयंती के ऊपर, जयंती के समय इस प्रकार का कार्यक्रम होता है. ये पहला है, यूनिक प्रोग्राम है. एंड दैट्स व्हाई जब मुझे ऐसा बोला गया, एक बड़े दोस्त ने बोल दिया कि आपको जाने का है, बीजापुर जाने का है, तो मैंने हाँ बोला क्योंकि ये तो पहला ही प्रोग्राम है. तो आप आप सब जानते हैं कि बाबा साहब अपने किताबों पर कितना प्यार करते थे, कितना प्रेम करते थे. क्या ऐसा एक ही आदमी है पूरे जहाँ में बोलो, पूरे वर्ल्ड में बोलो, या ऐसा एक ही आदमी है कि जिस आदमी ने अपने बुक के लिए एक पूरा बंगला, एक पूरा घर खरीदा, एक वक्त में वो 3-4 वक्त को बना, आगे न गया, उसको उसकी लोड, उसका एक कर्जा हुआ, तो उसने जो बाजू की दूसरी बिल्डिंग बेच डाला, मगर उसने अपना जो राजगृह नाम का जो उनका लाइब्रेरी था, वो लाइब्रेरी बनाया. ये लाइब्रेरी परचेज करने के लिए उसी जमाने के एक कांग्रेस के बड़े आदमी उसी जमाने में 5 लाख रुपए देने के लिए तैयार थे कि हमें 5 लाख रुपए देते हो, हमारे तुम्हारा आपका जो लाइब्रेरी है ये हमको चाहिए. अब आप और बाबा साहब ने बोला कि मैं एक किताब है एजिट गार्डमैन, वो मेरे सन है कि मेरे सन को मैं आपको बेच नहीं सकता, कोई भी बाप अपने लड़के को बेच नहीं सकता, इसलिए मैं ये मेरा जो बच्चा है, ये जो मेरा लाइब्रेरी है, कि मेरे लाइब्रेरी के बच्चे के जैसे मैंने उसको प्यार किया, मैं बेच दे सकता हूँ. आप उसको वो आदमी का और उसने बाद में मुस्लिम यूनिवर्सिटी भी स्थापित किया और बहुत से लोगों उसी को जमाने के लोग बाबा साहब का ये करने के लिए तैयार थे. आपको यही मालूम है कि एक ऐसा साल ऐसा आया कि जिसमें बाबा साहब ने वहाँ खरीद किया
अमेरिका में खरीदा। वो एक बोट में, उसी जमाने में बोट आती थी, शिपिंग कॉर्पोरेशन क्या बोट आती थी। वो बोट में उसमें बाबा साहब ने सभी किताबें डाली और वो पता दिया। यहाँ का ठक्कर एंड कंपनी थी, बाबा साहब का पब्लिशर रहा था, तो उसको उसने भेज दिया। ये बहुत ही लाखों कीमत की किताबें थी। वो ऐसा हुआ कि वो उसी जमाने में वो ओशियन में कुछ गड़बड़ हो गया और वो पूरा का पूरा जो बोट थी वो पूरा का पूरा बोट भूल गई। एक भी किताब तो उसमें ना आदमी बना रहेगा ना किताबें रहे। उसके बाद बाबा साहब इतने रोए हैं, इतने रोए जैसे कि अपना स्वयं बच्चा उसने खोया है। इस तरह से बाबा साहब उसी तरह रोए थे। तो इस प्रकार की किताब को तैयार करने वाला ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪುಸ್ತಕ ಮೇಳವನ್ನು ಉದ್ಘಾಟಿಸುವ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿರುವಂತಹ ಎಲ್ಲ ಆಯೋಜಕರಿಗೆ, ಇಲ್ಲಿ ಭಾಗವಹಿಸಿರುವಂತಹ ಪುಸ್ತಕ ಪ್ರೇಮಿಗಳಿಗೆ, ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಮೇಳ ಆರಂಭ ಆಗುವ ದಿನ ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕರ್ನಾಟಕ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಸಮುದಾಯದ ನಡುವಿನ ಒಬ್ಬ ದಕ್ಷ ಅಧಿಕಾರಿಯಾಗಿರುವಂತಹ ಎಲೆಮರೆ ಕಾಯಿಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಗೌರವಾನ್ವಿತ KM ಜಾನಕಿ ಮೇಡಮ್ ಅವರೇ, ಈ ಒಂದು ಸಭಾಂಗಣದಲ್ಲಿ ನಮ್ಮ ಮುಂದೆ ಕುಳಿತಿರುವಂತಹ ನಮ್ಮ ನಾಡಿನ ಶ್ರೇಷ್ಠ ಚಿಂತಕರು, ಬರಹಗಾರರು ಮತ್ತು ಬುದ್ಧಾನುಯಾಯಿಗಳಾದಂಥ ನಮ್ಮ ನಟರಾಜ್ ಸಾಹೇಬ್ರೆ, ಚಳುವಳಿಗಳ ಜೊತೆಗೆ ಸದಾ ಒಡನಾಡಿಯಾಗಿರುವಂಥ ಯರ್ನಾಳ್ ಸಾಹೇಬ್ರೆ, ವಿಶೇಷವಾಗಿ ನಾನು ಈ ಸಭೆಗೆ ಬರುವ ಮುಖ್ಯ ಕಾರಣ JB ಪವಾರ್ ಅವರನ್ನ ನೋಡುವ ಕುತೂಹಲ ನನಗಿತ್ತು. ಅವರನ್ನ ನೋಡಬೇಕು, ಅವರ ಕೈಯನ್ನು ಮುಟ್ಟಬೇಕು ಅನ್ನುವಂಥ ಅತ್ಯಂತ ಒಂದು ಪ್ರೀತಿಯ ಭಾವನೆ ನನ್ನ ಒಳಗಡೆ ಇತ್ತು. ಆದರೆ ಇದಕ್ಕಿದ್ದಾಗೆ ನಮ್ಮ ಗೆಳೆಯರು ಅವರು ಬರುವ ಸಾಧ್ಯತೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಬೆಳಗ್ಗೆ ನನಗೆ ತುಂಬ ಬೇಸರ ಕೂಡ ಆಗಿತ್ತು. ಆದರೆ ನಾನು ಈ ವೇದಿಕೆಗೆ ಬರುವ ಸಂದರ್ಭದಲ್ಲಿ ನಮ್ಮ ಅನಿಲ್ ಹೊಸಮನಿಯವರು ಮತ್ತು ನಮ್ಮ ಅಭಿನವ ರವಿಯವರು ಅವರನ್ನು ಕರ್ಕೊಂಡು ಬಂದಾಗ ನನಗೆ ತುಂಬ ಸಂತೋಷ ಆಯಿತು. ಅವ್ರನ್ನ ನೋಡಿ ನನಗೆ 70ರ ದಶಕದ ಆ ಚಳವಳಿಯ ಹಿರಿಯ ಜೀವವನ್ನು ಮುಟ್ಟುವ ಒಂದು ಸದಾವಕಾಶ ನನಗೆ ಸಿಕ್ತು. ತುಂಬ ಖುಷಿ ಕೂಡ ಆಯಿತು. ಅವರ ಪುಸ್ತಕವನ್ನು ಕೂಡ ನಾನು ಓದಿದ್ದೆ. ಪ್ಯಾಂಥರ್ ಚಳವಳಿಯ ಏಳು ಬೀಳುಗಳು, ಅದು ಇಡೀ ದೇಶದ ಮೇಲೆ ಬೀರಿದಂಥ ಪ್ರಭಾವ, ದಕ್ಷಿಣ ಅಮೆರಿಕದ ಪ್ಯಾಂಥರ್ ಚಳವಳಿ ಮತ್ತು ಆ ಪ್ಯಾಂಥರ್ ಚಳವಳಿಯ ಪ್ರಭಾವ ಮಹಾರಾಷ್ಟ್ರದ ದಲಿತ್ ಪ್ಯಾಂಥರಿನ ಮೇಲೆ ಬಿದ್ದಂತಹ ಪ್ರಭಾವ, ಅದರ ಪರಿಣಾಮ, ಅದು ಈಗ ಹೇಗೆ ಕರ್ನಾಟಕವನ್ನು ಅದು ಆವರಿಸಿಕೊಳ್ತು ಮತ್ತು ಕರ್ನಾಟಕದ ಮೇಲೆ ಹೇಗೆ ಅದು ತನ್ನ ಪ್ರಭಾವವನ್ನು ಬೀರಿತು ಅನ್ನೋದು ಬಹುತೇಕ ಇಲ್ಲಿ ಭಾಗವಹಿಸಿರುವಂಥ ನಮ್ಮ ಚಿಂತಕರಿಗೆ, ಹೋರಾಟಗಾರರಿಗೆ
ಅದು ನೆನಪಿದೆ ಎನ್ನುವಂಥದ್ದನ್ನು ನಾನಿಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಪವಾರ್ ಅವರು ಹೇಳಿದ ರೀತಿಯಲ್ಲಿ ಈ ಸಾಹಿತ್ಯ ಮೇಳವನ್ನು, ವಿಶೇಷವಾಗಿ ಸಾಹಿತ್ಯ ಮೇಳವನ್ನು ಆಯೋಜಿಸುವಂಥ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಬಸವರಾಜ್ ಸೂಳಿಬಾವಿಯವರು ನಿರಂತರವಾಗಿ ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ನಮ್ಮ ನಡುವೆ ಇರುವಂಥ ಒಂದು ದೊಡ್ಡ ಚೇತನ, ಒಂದು ಚೈತನ್ಯ ಅಂತ ಹೇಳಿದ್ರೆ ಅದು ಬಸವರಾಜ್ ಸೂಳಿಬಾವಿಯವರು. ಅವರ ಒಂದು ಪುಸ್ತಕಗಳನ್ನು ಒಂದು ಜನಾಂದೋಲನವನ್ನಾಗಿ ಮಾಡುವ ಮೂಲಕ ಇವತ್ತು ಪುಸ್ತಕ ಒಂದು ಉದ್ಯಮವಾಗಿ ಅದು ಬದಲಾಗುತ್ತಿರುವಂಥ ಸಂದರ್ಭದಲ್ಲಿ ಪುಸ್ತಕಗಳು ಜನರ ಬಳಿಗೆ ಹೋಗಬೇಕು, ಜನರಿಗೆ ಕೊಳ್ಳುವ ಒಂದು ಶಕ್ತಿಯಾಗಿ ಆ ಪುಸ್ತಕಗಳು ಅವರಿಗೆ ತಲುಪಬೇಕು ಅನ್ನುವ ರೀತಿಯಲ್ಲಿ ಬಹುಶಃ ನಾಡಿನಲ್ಲಿ ಆ ರೀತಿಯ ಒಂದು ಪುಸ್ತಕ ಆಂದೋಲನವನ್ನು ನಿರಂತರವಾಗಿ ಕೊಂಡೊಯ್ಯುತ್ತಾ ಇರುವಂಥ ಒಂದು ವ್ಯಕ್ತಿ ಮತ್ತು ಶಕ್ತಿ ಇದ್ದರೆ ಅದು ನಮ್ಮ ಬಸವರಾಜ್ ಸೂಳಿಬಾವಿಯವರು. ಅದರ ಜೊತೆಗೆ ಅವರು ಅನೇಕ ಸಾಮಾಜಿಕ ಚಳವಳಿಗಳನ್ನು ಆಗಿಂದಾಗೇನೆ ಅದಕ್ಕೆ ಸ್ಪಂದನೆ ಮಾಡ್ತಾ ಇರ್ತಾರೆ. ಈ ಹಿಂದೆ ಇದೇ ಬಿಜಾಪುರ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಅವರ ಕುರಿತಂತೆ ಅಪರೂಪದ ಭಾವಚಿತ್ರಗಳನ್ನು, ಫೋಟೋಗ್ರಫಿಯನ್ನು ಮಾಡಿದಂಥ ವಿಜಯ್ ಸುರ್ವಾಡೆ ಅವರು ಅಂತ ಅಂದ್ಕೊಳ್ತೀನಿ ನಾನು. ಅವರನ್ನು ಆಹ್ವಾನಿಸಿ ನಮ್ಮ ಅನಿಲ್ ಹೊಸಮನಿಯವರು ಅವರ ಒಂದು ಅಭಿನಂದನಾ ಸಂದರ್ಭದಲ್ಲಿ ಅವರನ್ನು ಕರೆಸಿದ್ರು. ಅವರನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿತ್ತು. ಅರುಣ್ ನಮ್ಮ ಜೋಳದ ಅವರು ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಬರವಣಿಗೆಯನ್ನು ಕೂಡ ಮಾಡಿದರು. ಅವರು ಕೂಡ ಕಳೆದ ಬಾರಿ ಇದೇ ಬಿಜಾಪುರ ಜಿಲ್ಲೆಗೆ ಬಂದಾಗ ಅವರ ಜೊತೆ ಒಡನಾಡುವ ಒಂದು ಅವಕಾಶ ಕೂಡ ನನಗೆ ನಮ್ಮ ಬಿಜಾಪುರದ ನಮ್ಮ ಈ ಸಾಹಿತ್ಯ ಮೇಳ ಅದರ ರೂವಾರಿಗಳು ಅವರೆಲ್ಲರೂ ಕೂಡ ಅದನ್ನು ಮಾಡಿಕೊಟ್ರು. ತುಂಬ ಸಂತೋಷದ ಸಂಗತಿ. ಇಂಥ ಮಹಾನ್ ವ್ಯಕ್ತಿತ್ವಗಳನ್ನು ಸಮಾರಂಭಗಳಿಗೆ ಆಹ್ವಾನಿಸುವ ಮೂಲಕ ನಮ್ಮಂಥ ಕಿರಿಯರಿಗೆ ಅವರ ಮಾರ್ಗದರ್ಶನ, ಅವರ ಚಳುವಳಿಯ ಆ ತ್ಯಾಗ ಅದು ನಮಗೆ ಒಂದು ಸ್ಫೂರ್ತಿಯನ್ನು ತಂದುಕೊಡುವಂಥದ್ದು. ಜಿ ಬಿ ಪವಾರ್ ಅವರು ಬರೆದಂಥ ಪ್ಯಾಂಥರ್ ಚಳವಳಿ ಅದು ದಲಿತ ಸಂಘರ್ಷ ಸಮಿತಿಗೆ ಒಂದು ಮಾರ್ಗದರ್ಶಿ ಇದ್ದಂಗೆನೆ. ದಲಿತ ಸಂಘರ್ಷ ಸಮಿತಿ ಹುಟ್ಟುವಾಗ ಅದರ ಮುಂದೆ ಇದ್ದಂಥ ಕನ್ನಡಿ ಅದು ದಲಿತ ಪ್ಯಾಂಥರ್. ಕಳೆದ 5 ದಶಕಗಳಲ್ಲಿ ಬಹುಶಃ 70ರ ಮಧ್ಯಭಾಗ 80, 90, 2000ರವರೆಗೂ ಅದರಲ್ಲೂ ಕೂಡ 80 ಮತ್ತು 90ರ ಸಂದರ್ಭದಲ್ಲಿ ದಲಿತ ಚಳವಳಿ ಮುಚ್ಚರಾಯ ಸ್ಥಿತಿಯಲ್ಲಿದ್ದದ್ದನ್ನು ಇಲ್ಲಿನ ಅನೇಕ ಬರಹಗಾರರು, ಹೋರಾಟಗಾರರು ತಾವು ಗಮನಿಸಿದ್ದೀರಿ. ದಲಿತ ಸಂಘರ್ಷ ಸಮಿತಿ ಬೀದಿಯಲ್ಲಿ ಘೋಷಣೆಯನ್ನು ಮಾಡಿದ್ರೆ ಅದು ವಿಧಾನಸಭೆಯಲ್ಲಿ ಕಾನೂನು ಆಗ್ತಾ ಇತ್ತು. ದಲಿತ ಸಂಘರ್ಷ ಸಮಿತಿ ಬೀದಿಯಲ್ಲಿ ಘೋಷಣೆ ಕೂಗಿದ್ರೆ ಅದು ವಿಧಾನಸಭೆಯಲ್ಲಿ ಕಾನೂನು ಆಗ್ತಾ ಇದ್ದಂಥ ಕಾಲಘಟ್ಟ. ಅಂತ ಒಂದು ನೈತಿಕ ಶಕ್ತಿಯನ್ನ ದಲಿತ ಚಳವಳಿ ಎಲ್ಲಿಂದ ಪ್ರೇರಣೆ ಪಡೀತು? ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಚಿಂತನೆಯ ಮೂಲ ಮತ್ತು ಆ ಚಿಂತನೆಯನ್ನ ಜನರ ಬಳಿಗೆ ಕೊಂಡೊಯ್ದಂತಹ ದಲಿತ ಪ್ಯಾಂಥರ್ ಚಳವಳಿ. ಅಲ್ಲಿದ್ದಂಥ ರಾಜಾಡಾಲೆ ಅವರ ಮತ್ತು ನಾಮದೇವ್ ಡಸಾಳೆ, ಅರುಣ್ ಕಾಂಬ್ಳೆ ಅಂತ ಅನೇಕರು, ನಾನು ರಾವ್ ಸಾಹೇಬ್ ಕಸಬೆ ಅವರನ್ನ ನೋಡಿದ್ದೀನಿ, ರತ್ನಕುಮಾರ್ ಪಾಟೀಲ್ ಅವರನ್ನ ಈ ಭಾಗದ ಗುಲ್ಬರ್ಗ ಭಾಗಕ್ಕೆ ಅವರನ್ನ ಕರೆದಾಗ ಅವರ ಜೊತೆ ವೇದಿಕೆ ಹಂಚಿಕೊಳ್ಳುವಂತ ಅವಕಾಶ ಕೂಡ ನಮಗೆ ಸಿಕ್ಕಿತ್ತು. ಈಗ ಇವತ್ತಿನ ಸಂದರ್ಭದಲ್ಲಿ ಈ ಪುಸ್ತಕ ಮೇಳ ಏನೆಲ್ಲ ದೇಶಕ್ಕೆ ಸಂದೇಶವನ್ನು ಕೊಡ್ತಾ ಇದೆ, ಇದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ ಅಂತ ಹೇಳಿ ನಾನು
ಭಾವಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಮೇಡಮ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅವರು ಸರ್ಕಾರದ ಒಂದು ಭಾಗ. ಅವರು ಪ್ರಾದೇಶಿಕ ಆಯುಕ್ತರಾಗಿ, ಈ ಹಿಂದೆ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಾಗಿ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅವರು ಅದರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂಥವ್ರು. ಅವರು ಈ ಸಮಾರಂಭಕ್ಕೆ ಬಂದಿದ್ದು ಅತ್ಯಂತ ಸಂತೋಷದ ಸಂಗತಿ. ಜೊತೆಗೆ ಈ ಒಂದು ಪುಸ್ತಕ ಮೇಳವನ್ನ ಅದಕ್ಕೆ ಚಾಲನೆಯನ್ನು ಕೊಟ್ಟಂಥವರು ನಮ್ಮ ಸೋಮಲಿಂಗ ಗೆಣ್ಣೂರವರು. ಬಹುಶಃ ಈ ಭಾಗದ ಅನೇಕರಿಗೆ ಗೊತ್ತಿದೆ. ಸೋಮಲಿಂಗ ಗೆಣ್ಣೂರವರ ಅವರು ಸರ್ಕಾರದ ಒಬ್ಬ ಅಧಿಕಾರಿಯಾಗಿ, ಒಬ್ಬ ಉತ್ತಮ ಬರಹಗಾರರಾಗಿ, ಒಬ್ಬ ಜನಾನುರಾಗಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವ್ರು. ಬಹುಶಃ ನಮ್ಮಲ್ಲಿ ಅದು ತುಂಬ ಅಪರೂಪ. ಈ ರೀತಿಯ ಸಭೆ ಸಮಾರಂಭಗಳಿಗೆ ಬರಬೇಕಾದ್ರೆ ನಮ್ಮ ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡ್ತಾರೆ, ಈ ಕಾರ್ಯಕ್ರಮಕ್ಕೆ ಹೋಗೋದಾ ಬೇಡವಾ ಅನ್ನುವಂಥದ್ದಿದೆ. ಆದರೆ ಇದು ಒಂದು ಪುಸ್ತಕದ ಮೇಳ. ಇದು ಇವತ್ತು ಪುಸ್ತಕದ ವಿಚಾರವಾಗಿ ನಮ್ಮ JB ಪವಾರ್ ಸಾಹೇಬರು ಹೇಳಿದ್ರು, ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಇದೊಂದು ಮಾದರಿ ಸಮ್ಮೇಳನ. ಬಹುಶಃ ಮೊಟ್ಟ ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ, ಅವರ ಜನ್ಮದಿನದ ಸಂದರ್ಭದಲ್ಲಿ ಈ ರೀತಿಯ ಒಂದು ಪುಸ್ತಕ ಮೇಳ ಆಯೋಜಿಸಿರುವಂಥದ್ದು ಅತ್ಯಂತ ಅಪರೂಪ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಕಾರಣಕ್ಕಾಗಿ ನಾನು ಸಾಹಿತ್ಯ ಬಳಗಕ್ಕೆ ಮತ್ತು ಪುಸ್ತಕ ಮೇಳದ ಆಯೋಜಕರಿಗೆ ಮತ್ತೊಮ್ಮೆ ತಮ್ಮ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಅಕ್ಷರದ ಪ್ರೇಮಿ, ಎಂಥ ದೈತ್ಯ ಓದುಗ ಅನ್ನುವಂಥದ್ದು ತಮಗೆಲ್ಲ ಕೂಡ ಗೊತ್ತಿದೆ. ಅವರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು, ಇಡೀ ನನ್ನ ಬದುಕನ್ನು ಮುನ್ನಡೆಸಿದ್ದು, ನನ್ನ ಚಿಂತನೆಯನ್ನು ಮುನ್ನಡೆಸಿದ್ದು, ನನ್ನ ಹೋರಾಟಗಳನ್ನು ಮುನ್ನಡೆಸಿದ್ದು ಈ ಅಪಮಾನಗಳಲ್ಲಿ, ಈ ಅವಮಾನಗಳ ಬೆಂಕಿಯ ಕುಲುಮೆಯಲ್ಲಿ ನಾನು ಬೇಯುತ್ತಿರುವಾಗ ನನ್ನನ್ನು ಹಿಡಿದು ಮುನ್ನಡೆಸಿದ್ದು ಪುಸ್ತಕ ಅನ್ನುವಂಥ ಮಾತನ್ನ ಬಾಬಾ ಸಾಹೇಬ್ ಹೇಳ್ತಾ ಇದ್ರು. ನನಗೆ ದುಃಖವಾದಾಗ, ಅತ್ಯಂತ ಅತೀವ ಸಂಕಟವಾದಾಗ ನಾನು ಪುಸ್ತಕಗಳ ಮೊರೆ ಹೋಗ್ತಾ ಇದ್ದೆ. ಆ ಪುಸ್ತಕಗಳು ನನ್ನ ದುಃಖವನ್ನ, ನನ್ನ ಸಂಕಟವನ್ನ ಶಮನ ಮಾಡ್ತಾ ಇದ್ವು ಅನ್ನುವಂಥ ಮಾತನ್ನ ಬಾಬಾ ಸಾಹೇಬರು ಹೇಳ್ತಾ ಇರೋದನ್ನ ನಾವು ಹೇಳಿದ್ದನ್ನ ನಮಗೆ ಅವರ ಬರವಣಿಗೆಗಳಲ್ಲೇ ಗೊತ್ತಾಗುತ್ತೆ. ಸೊ ಹೀಗಾಗಿ ಬಾಬಾ ಸಾಹೇಬರು ಅವರ ಇಡೀ ಬದುಕು ಅದು ಪುಸ್ತಕಗಳ ಮೇಲೇನೆ ಕೇಂದ್ರೀಕರಣಗೊಂಡಿದ್ದಂಥದ್ದು. ಅವರ ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಅವರಿಗೆ ಕೇಳಿಸ್ಕರ್ ಅವರು ಕೊಟ್ಟಂತ ಭಗವಾನ್ ಬುದ್ಧರ ಪುಸ್ತಕ, ಅಲ್ಲಿಂದ ಅದು ಆರಂಭ ಆದಂಥದ್ದು. ಈ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ತುಂಬ ಶ್ರಮದಾಯಕ. ಇದಕ್ಕೆ ಅಂತ ಒತ್ತಾಸೆಗಳು ಬರೋದಿಲ್ಲ. ಆದರೂ ಸಹ ಈ ಎಲ್ಲ ಶ್ರಮವನ್ನು ತಮ್ಮ ಮೈ ಮೇಲೆ ತೆಗೆದುಕೊಂಡು ಈ ರೀತಿಯ ಪುಸ್ತಕ ಮೇಳವನ್ನ ಮಾಡುವಂಥ ಕಾರ್ಯಕ್ಕೆ ನಮ್ಮ ಸಾಹಿತ್ಯ ಬಳಗ ಆ ಶ್ರಮವನ್ನು ತೆಗೆದುಕೊಂಡಿದೆ. ಬಂಧುಗಳೇ, ಪುಸ್ತಕ ಅಂದ ತಕ್ಷಣನೇ ಪ್ರಭುತ್ವಕ್ಕೆ ಒಂದು ರೀತಿಯ ಭೀತಿ ಮತ್ತು ಭಯ. ಅದು ಯಾವುದಕ್ಕಪ್ಪ ಎದುರುತ್ತೆ ಅಂದರೆ ಅಕ್ಷರ ಸಂಸ್ಕೃತಿಗೆ ಮತ್ತು ವೈಚಾರಿಕ ಚಿಂತನೆಗಳಿಗೆ ಪ್ರಭುತ್ವ ಯಾವತ್ತೂ ಕೂಡ ಅದು ಒಂದು ರೀತಿಯಲ್ಲಿ ಭಯ ಪಡುತ್ತೆ ಅನ್ನೋದನ್ನು ನಾವು ಇತಿಹಾಸವನ್ನು ನೋಡಿದಾಗ ಗೊತ್ತಾಗುತ್ತೆ. ಇನ್ನು ಯಾವುದಕ್ಕೂ ಅದು ಎದುರೋದಿಲ್ಲ. ಪ್ರಭುತ್ವಕ್ಕೆ ಯಾವತ್ತು ಭಯ ಕಾಡೋದು ಅಕ್ಷರಗಳ ಒಂದು ಭಯ ಮತ್ತು ಪುಸ್ತಕಗಳು ಯಾವ ಚಿಂತನೆಗಳನ್ನು ಬೆಳೆಸ್ತವೆ ಅನ್ನೋದ್ರ ಮೇಲೆ ಸದಾ ಪ್ರಭುತ್ವ ತನ್ನ ಒಂದು ವಿಜಿಲೆನ್ಸ್ ಅನ್ನ ಇಟ್ಟಿರುತ್ತೆ. ಯಾಕೆ ಹಾಗೆ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಅದು ಇವತ್ತಿಂದಲ್ಲ, ಬಸವಾದಿ ಶರಣರ ಕಾಲದಿಂದಲೂ ಕೂಡ
ವಚನಕಾರರ ಕಾಲದಿಂದಲೂ ಕೂಡ ಈ ರೀತಿಯ ಪ್ರಭುತ್ವ ಆ ದಮನಕಾರಿಯ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರೋದನ್ನ ನಾವು ನೋಡ್ತೇವೆ. ಇವತ್ತಿಗೂ ನೋಡಿ, ಕರ್ನಾಟಕದಲ್ಲಿ ಮಹಾಕವಿ ಕುವೆಂಪುರವರು ಅವರು ಮಹಾಕವಿಗಳು ಅನ್ನೋದು ಗೊತ್ತು, ಜ್ಞಾನಪೀಠ ಬಂದಿದೆ ಅನ್ನೋದು ಗೊತ್ತು. ಅನೇಕ ಬರಹಗಾರರು, ಚಿಂತಕರು ಕರ್ನಾಟಕದ ನೆಲದಲ್ಲಿ ಬಂದಿರುವಂಥದ್ದು. ಒಂದು ಪರ್ಯಾಯ ಸಂಸ್ಕೃತಿ, ಒಂದು ಪರ್ಯಾಯ ಚಿಂತನೆಯನ್ನ ಸಾಹಿತ್ಯದ ಬರವಣಿಗೆ ನಮಗೆ ಕೊಟ್ಟಿದೆ. ನವ್ಯ, ನವೋದಯ, ಪ್ರಗತಿಶೀಲಗಳ ನಂತರ ಜನಸಾಮಾನ್ಯರ ಬಳಿಗೆ ಹೋದಂಥದ್ದು ದಲಿತ ಬಂಡಾಯ. ಅವರ ಕಷ್ಟ ಕಾರ್ಪಣ್ಯಗಳನ್ನು ಮಾತಾಡಿದ್ದು ದಲಿತ ಬಂಡಾಯ. ಆ ದಲಿತ ಬಂಡಾಯದ ಮೂಸೆಯಲ್ಲಿ ಅನೇಕರು ಇವತ್ತು ಬಂದಿರುವಂಥದ್ದನ್ನ, ಬರವಣಿಗೆಗಾರರು, ಚಿಂತಕರು, ಕವಿಗಳು ಬಂದಿರೋದನ್ನ ನಾವು ಕರ್ನಾಟಕದ ಸಂದರ್ಭದಲ್ಲಿ ಗುರುತಿಸಬಹುದು. ಬಂಡಾಯ ಬಂದಾಗ ಅದರ ಬಗ್ಗೆ ಒಂದು ತಿರಸ್ಕಾರ ಭಾವನೆ ಇತ್ತು. ವಿಶೇಷವಾಗಿ ದಲಿತ ಕವಿ ಸಿದ್ದಲಿಂಗಯ್ಯನವರು 70ರ ದಶಕದಲ್ಲಿ ತಂದಂತ ಒಲೆಮಾದಿಗರ ಹಾಡು ಕನ್ನಡದ ಸಂದರ್ಭದಲ್ಲಿ ಅದನ್ನ ನಂತರದ ದಿನಗಳಲ್ಲಿ ಬೇರೆ ಬೇರೆ ರೂಪ ಅದನ್ನ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಆರಂಭದಲ್ಲಿ ಸಿದ್ದಲಿಂಗಯ್ಯನವರು ಇಕ್ಕರ್ಲ ಒದಿರ್ಲ, ಈ ನನ್ನ ಮಕ್ಕಳ ಚರ್ಮ ಎಬ್ಬರಲ್ಲ, ಎಲ್ಲರೂ ದೇವ್ರ ಮಕ್ಕಳು ಅಂತಾರೆ, ಒಲಮಾದಿಗರನ್ನು ಕಂಡ್ರೆ ಅವು ಕಣ್ಣಂಗೆ ಆಡ್ತಾರೆ. ಈ ರೀತಿಯ ಒಂದು ಪದ್ಯ ಬಂದಾಗ ಇದೇನು ಪದ್ಯನ, ಇದನ್ನು ಬೈಗುಳನ, ಇದು ಯಾವ ಸಾಹಿತ್ಯ ಅದರಲ್ಲಿ ಅಡಗಿದೆ ಎನ್ನುವಂತಹ ಒಂದು ತಿರಸ್ಕಾರದ ಮನೋಭಾವ ಆವತ್ತಿನ ಮಡಿವಂತಿಕೆಯ ಬರಹಗಾರರಲ್ಲಿದ್ದುದನ್ನು ನಾವು ಗಮನಿಸಬಹುದು. ಒಬ್ಬ ಅಪಮಾನಿತನಾದವನು ಅವನು ಅರಮನೆಯ ಭಾಷೆಯಲ್ಲಿ ಬರೆಯಕ್ಕಾಗತ್ತಾ? ಈ ವಿಚಾರವನ್ನ ಇವತ್ತು ಎಲ್ಲರೂ ಕೂಡ ಅದನ್ನ ಮಾತನಾಡುವ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಬಂಡಾಯ ಎತ್ತಿರುವಂತ ಪ್ರಶ್ನೆಗಳಿಗೆ ಇವತ್ತಿಗೂ ಸಮಾಜ ಉತ್ತರ ಕೊಡುವ ನಿಟ್ಟಿನಲ್ಲೇ ಇವತ್ತಿಗೂ ಕೂಡ ಇದೆ. ಅದೇ ಸಂದರ್ಭದಲ್ಲಿ ಕರ್ನಾಟಕದ ಒಳಗಡೆ ಏನು ಸಾಹಿತ್ಯ ಸೃಷ್ಟಿಯಾದಾಗ ಆ ಸಾಹಿತ್ಯದ ಮೇಲೆ ಒಂದು ದೊಡ್ಡ ರೀತಿಯಲ್ಲಿ ದಮನ ಆಗಿದ್ದು ನಾವು ನೋಡುತ್ತೇವೆ. ಬಸವಣ್ಣನವರ ಮತ್ತು ಅಂದಿನ ಬಸವ ಚಳವಳಿಯ ಬಗ್ಗೆ ಬಂದಂತ ಕೃತಿಗಳು, ಅದು ಧರ್ಮಕಾರಣ ಆಗಿರ್ಬೋದು ಪಿ ವಿ ನಾರಾಯಣರವರದು, ಆನಂತರ ಮಹಾಚೈತ್ರ ಎಚ್ ಎಸ್ ಶಿವಪ್ರಕಾಶ್ ರವರದು, ಪಂಚಗಡೆ ಜಯಪ್ರಕಾಶ್ ರವರ ಆನುದೇವ ಹೊರಗಣವನ್ನು, ಈ ಎಲ್ಲ ಕೃತಿಗಳು ಬಂದಾಗ ಅದರ ವಿರುದ್ಧ ದೊಡ್ಡ ರೀತಿಯಲ್ಲಿ ದಾಳಿಗಳು ಆರಂಭ ಆದವು. ಸರ್ಕಾರ ಆ ಕೃತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಪರಿಸ್ಥಿತಿ ಬಂತು. ಯಾಕೆ ಪ್ರಭುತ್ವ ಈ ರೀತಿಯ ಅಥವಾ ಸಮಾಜದ ಒಳಗಡೆ ಒಂದು ಕೃತಿಯನ್ನ ಆರೋಗ್ಯಕರವಾಗಿ ಓದುವಂತ ಮನಸ್ಸಿಲ್ಲ ಇವತ್ತು? ಇದು ಮುಖ್ಯವಾದ ಪ್ರಶ್ನೆಯಾಗಿ ಉಳಿದಿದೆ ಇವತ್ತು. ಆದ್ರೆ ಇವತ್ತು ಇಡೀ ಚರಿತ್ರೆಯನ್ನೇ ತಿರುಚುವಂತ ದೊಡ್ಡ ರೀತಿಯ ಹುನ್ನಾರಗಳು ಇವತ್ತು ನಡೀತಾ ಇದೆ. ನಮ್ಮ ಪರಂಪರೆಯ ಬಗ್ಗೆ ಮಾತನಾಡುವಂತ ಒಂದು ದೊಡ್ಡ ರೀತಿಯ ಹುನ್ನಾರ ಇವತ್ತು ಆರಂಭ ಆಗಿರುವಂತದ್ದನ್ನ ತಾವು ಗಮನಿಸಬೇಕು. ಜೆ ಬಿ ಪವಾರ್ ಅವರು ಪ್ಯಾಂಥರ್ ಚಳವಳಿಯ ಸಂದರ್ಭದಲ್ಲಿ ನಮ್ಗೆಲ್ಲ ಗೊತ್ತಿದೆ, 80ರ ದಶಕದ ಮಧ್ಯಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಪ್ರಕಟಣೆ ಆದಾಗ ಅದರಲ್ಲಿ ರಿಡಲ್ಸ್ ಆಫ್ ಹಿಂದೂಯಿಸಂ ಆ ಒಂದು ಪುಸ್ತಕ, ಆ ಒಂದು ಸಂಪುಟದ ಒಳಗಡೆ ರಾಮಕೃಷ್ಣರ ಬಗ್ಗೆ ಬಾಬಾ ಸಾಹೇಬರು ಬರೆದಿರುವಂತ ಒಂದು ವಿಚಾರ, ಅದನ್ನ ತೆಗೆದಾಕಬೇಕು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಅನೇಕ ಕೋಮುವಾದಿಗಳು ಒಳಗೊಂಡು ಆ ಪುಸ್ತಕವನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ದೊಡ್ಡ ರೀತಿಯ ಹೋರಾಟವನ್ನ ಮಾಡಿದ್ರು. ಆದರೆ ಆವತ್ತು ದಲಿತ ಪ್ಯಾಂಥರ್ ಚಳವಳಿ ಕೊಟ್ಟಂತ ಕರೆಗೆ ಮತ್ತು ಅಲ್ಲಿನ ದಲಿತ ಸಮುದಾಯಗಳು ಬೀದಿಗೆ ಇಳಿದು ಆ ಸಂಪುಟದ ಆ ಪುಸ್ತಕದಲ್ಲಿ ಬಾಬಾ ಸಾಹೇಬರು ಬರೆದಿರುವಂತ ರಾಮಕೃಷ್ಣರ ಒಗಟುಗಳಲ್ಲಿ ಒಂದು ಕಾಮ ಮತ್ತು ಫುಲ್ ಸ್ಟಾಪ್ ಕೂಡ ತಡಿಬಾರದು ಅಂತ ಹೇಳಿ
ಲಕ್ಷಾಂತರ ಜನ ಬಾಂಬೆ ಬೀದಿಗಿಳಿದ್ರು ಅವತ್ತು. ಇದು ಒಂದು ಸಮಾಜದ ಪ್ರಜ್ಞೆಯ ಫಲ, ಅದು ದಲಿತ ಚಳವಳಿ ಕೊಟ್ಟಂತ ಪ್ರಜ್ಞೆಯ ಫಲ ಅದು. ಆದರೆ ಸರ್ಕಾರ ಅದನ್ನ ಪ್ರಕಟಿಸ್ತು, ಆದರೆ ಅದರಲ್ಲಿ ಅನ್ಪಬ್ಲಿಷ್ಡ್ ಅಂತಲೂ ಕೂಡ ಬರೀತು. ಅದರ ಅಂದ್ರೆ ಪುಸ್ತಕದ ಬಗ್ಗೆ ಎಷ್ಟು ಭೀತಿ ಇದೆ ಈ ಸಮಾಜಕ್ಕೆ ಅಂತ ಹೇಳಿ. ಸೊ ಈ ಕಾರಣಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆನಂದ್ ತೇಲ್ತುಂಬಡೆ ಅವರು ತಮ್ಮ ಇಡೀ ಬದುಕಿನುದ್ದಕ್ಕೂ ಜನಪರವಾಗಿ, ಆದಿವಾಸಿಗಳ ಪರವಾಗಿ, ರೈತ ಕೂಲಿ ಕಾರ್ಮಿಕರ ಪರವಾಗಿ ತಮ್ಮ ಬರವಣಿಗೆಯನ್ನ ಅವರು ಬರೀತಾ ಇದ್ದಾರೆ. ಆದರೆ ಯಾವುದೋ ನೆಪ ಮಾಡಿ, ಅವ್ರು ಯಾವುದೋ ಎಲ್ಗಾರ್ ಪರಿಷತ್ಗೆ ಹೋಗಿದ್ರು ಅನ್ನುವಂಥ ಒಂದು ನೆಪ ಮಾಡಿ ಅಂತ ಒಬ್ಬ ಪ್ರಮುಖ ಬರಹಗಾರನನ್ನೇ ಬಂಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದೇ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗ್ತಾರೆ. 2 ವರ್ಷಗಳ ಕಾಲ ಅವರು ಜೈಲಲ್ಲಿ ಇದ್ರು. ಯಾತಕ್ಕಾಗಿದ್ರು? ತೇಲ್ತುಂಬಡೆ ಅವರು ಒಬ್ಬ IITಯ ಪದವೀಧರ, ಒಬ್ಬ ಪ್ರಖರ ಚಿಂತಕ, 2 ವರ್ಷ ಜೈಲಲ್ಲಿದ್ರು. ಅದೇ ರೀತಿಯಲ್ಲಿ ಯಾರು ಜನಚಳವಳಿಗಳಲ್ಲಿದ್ರು, ಯಾರು ಈ ದೇಶದ ದುಡಿಯುವ ಜನರ ಪರವಾಗಿದ್ರು, ಶ್ರಮಜೀವಿಗಳ ಪರವಾಗಿದ್ರು, ಅಂತವರನ್ನೆಲ್ಲರನ್ನು ಹುಡುಕಿ ಬರಹಗಾರರನ್ನ, ಚಿಂತಕರನ್ನ ಕಾರಣವಿಲ್ಲದೆ ಅವರನ್ನ ಜೈಲಲ್ಲಿ ಇಡಲಾಗಿದೆ. ಅದರಲ್ಲಿ ಕೆಲವರು ಹೊರಗಡೆ ಬಂದಿದ್ದಾರೆ. ಫಾದರ್ ಅವರು ಸ್ಟಾಲಿನ್ ಅಂತ ಏನೋ ಒಂದು ಹೆಸರಿದೆ, ಸ್ವಾಮಿ ಸ್ಟ್ಯಾನ್ ಸ್ವಾಮಿ ಅವರು, ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು ಆದಿವಾಸಿಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದಂತ ಒಬ್ಬ ಹೋರಾಟಗಾರರು, ಫಾದರ್ ಆಗಿದ್ರು. ಅವರನ್ನ ಜೈಲಲ್ಲಿ ಇಟ್ಟರು. ಅವರಿಗೆ 81, 85, 86 ವರ್ಷ ಆಗಿತ್ತು. ಕೋರ್ಟ್ಗೆ ಹೋಗುವಾಗ ಅವರು ಕೋರ್ಟ್ ಮುಂದೊಂದು ಅಪೀಲ್ ಮಾಡಿದ್ರು. ನನಗೆ ನನ್ನ 2 ಕೈಗಳು ಪಾರ್ಕಿನ್ಸನ್ ಒಳಗಾಗಿದ್ದೀನಿ, ಗ್ಲಾಸ್ ಹಿಡ್ಕೊಳ್ಳೋಕ್ಕಾಗೋದಿಲ್ಲ, ಆದ್ರಿಂದ ನನಗೆ ಒಂದು ಲೋಟವನ್ನ ಕೊಡಬೇಕು, ನಾನು ನೀರು ಕುಡಿಬೇಕಾದ್ರೆ ಅಂತ ಹೇಳಿ ಒಂದು ಅಪೀಲ್ ಮಾಡಿದ್ರು. ಆ ಅಪೀಲನ್ನ ಸ್ವೀಕಾರ ಮಾಡಿ ಆದೇಶ ಕೊಡೋದಕ್ಕೆ ಸುಮಾರು 1 ವಾರ ತೆಗೆದುಕೊಳ್ಳುವ ಸಂದರ್ಭ ಬಂತು. ದುರಂತ ಫಾದರ್ ಸ್ಟ್ಯಾನ್ಲಿ ಸ್ವಾಮಿ ಅವರು ಜೈಲಲ್ಲಿ ಮರಣವನ್ನು ಅಪ್ಪಿದ್ರು. ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ, ಇದು ತುಂಬಾ ಗಂಭೀರವಾದಂತ ವಿಚಾರ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಬಂಧುಗಳೇ, ನಿನ್ನೆ ನೀವೆಲ್ಲ ನೋಡಿರ್ಬೋದು, ಶಬರಿಮಲೆ ಪ್ರಕರಣದಲ್ಲಿ ವಾದ ಮಾಡುವಾಗ ಈ ಹಿಂದಿನ ಸುಪ್ರೀಂ ಕೋರ್ಟ್ ಮಹಿಳೆಯರು ಕೂಡ ಶಬರಿಮಲೆಗೆ ಹೋಗಬಹುದು ಅನ್ನುವಂಥ ಒಂದು ವಿಚಾರವನ್ನ ಅದು ಚರ್ಚೆ ಮಾಡೋಕ್ಕೆ ಒಪ್ಪಿತ್ತು. ಈಗ ಮತ್ತೆ ಅದು ಚರ್ಚೆ ಆಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಾಮಾಜಿಕ ವ್ಯವಸ್ಥೆಯ ಒಳಗಡೆ ಇರುವಂತ ಈ ಘೋರ ಅನ್ಯಾಯಗಳು ಮತ್ತು ಈ ರೀತಿಯ ಕ್ರೌರ್ಯಗಳು, ಕಣ್ಣಿಗೆ ರಾಚುವಂತ ಅಸಮಾನತೆಗಳು ಇದ್ದಾಗ ಅಂಥವುಗಳ ಬಗ್ಗೆ ಸಾಂವಿಧಾನಿಕ ನೈತಿಕತೆ ಅನ್ನೋದೊಬ್ಬ ಮುಖ್ಯವಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಅದು ದೊಡ್ಡ ಚರ್ಚೆ ಆಗಿದೆ. ಈಗ ಸಂವಿಧಾನದಲ್ಲಿ ಜಾತ್ಯತೀತ ಇರಲಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಮಾಜವಾದಿ ಇರಲಿಲ್ಲ, ಅದೆರಡನ್ನೂ ತೆಗೆದಾಕ್ಬೇಕು ಅನ್ನುವಂಥ ವಾದವನ್ನು ಮುಂದುವರೆದ್ರು. ಆದರೆ ಮತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇದೆ, ಅದು ಒಂಥರ ಇಂಟೆಗ್ರಲ್ ಪಾರ್ಟ್, ಅದು ಒಂದು ಅಂತರ್ಗತವಾದಂಥ ವಿಚಾರಗಳು, ನಮ್ಮ ಸಮಾಜವಾದ ಮತ್ತು ನಮ್ಮ ಜಾತ್ಯತೀತತೆ ಅನ್ನುವಂಥ ಮಾತನ್ನ ಸದಾ ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿದ್ರೂ ಕೂಡ ಅದನ್ನು ಮತ್ತೆ ಮತ್ತೆ ಚರ್ಚೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಾಗೇನೆ
ಇವತ್ತು ಈ ಸಾಂವಿಧಾನಿಕ ನೈತಿಕತೆ ಎನ್ನುವಂಥದ್ರ ಬಗ್ಗೆನೇ ಇವತ್ತು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಆ ರೀತಿಯ ಯಾವ ವಿಚಾರಗಳು ಇಲ್ಲ, ಅದು ಕೇವಲ ಭಾವನಾತ್ಮಕ ವಿಚಾರಗಳು ಅನ್ನುವಂಥದ್ದು. ಇದು ಯಾಕೆ ಇಲ್ಲಿ ಬರ್ತಾ ಇದೆ ಈ ವಿಚಾರಗಳು? ಇದರ ಬಗ್ಗೆ ನಾವು ತುಂಬ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು. ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂಥ ಮಾತುಗಳಲ್ಲಿ ಏನು ತಪ್ಪಿದೆ? ಅವರು ಹೇಳಿದ ಮಾತುಗಳಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಅವರೊಂದು ಪಕ್ಷವನ್ನ ಉದ್ದೇಶಿಸಿ ಹೇಳುವಾಗ ಅದರ ನೀತಿಯ ಬಗ್ಗೆ ಹೇಳಿದ್ದಾರೆ, ಅದರ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಅದರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬರವಣಿಗೆಗಳಲ್ಲಿ ಸಾಕಷ್ಟು ಬರೆದಿದ್ದಾರೆ. ಆದರೆ ಖರ್ಗೆ ಅವರನ್ನೇ ವ್ಯಕ್ತಿಗತವಾಗಿ ಅವರನ್ನ ಅಂದ್ರೆ ಅವರ ಬಗ್ಗೆ ನೀವು ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಯಾವ ರೀತಿಯ ವಿಚಾರಗಳನ್ನು ಹರಡ್ತಾ ಇದ್ದಾರಂತೆ. ಈ ಪರಿಸ್ಥಿತಿಗಳನ್ನ ನಮ್ಮ ಚಿಂತಕರು, ಬರಹಗಾರರು ಇವುಗಳ ಬಗ್ಗೆ ಆಲೋಚನೆಯನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಬೇಡವಾದ ಯುದ್ಧವನ್ನ ಜನರ ಮೇಲೆ ಅದನ್ನ ಏರಿ ಈ ಜಾಗತಿಕ ಬಂಡವಾಳಗಾರರು ತಮ್ಮ ಅನುಕೂಲಕ್ಕಾಗಿ ಅನೇಕ ದೇಶಗಳ ಅಲ್ಲಿರುವಂತ ವ್ಯವಸ್ಥೆಯಲ್ಲಿ ಪ್ರತಿನಿಧಿಸುವಂತವರನ್ನ, ಒಬ್ಬ ವೆನಿಜುವೆಲಾದ ಒಬ್ಬ ಅಧ್ಯಕ್ಷನನ್ನೇ ಏಕಾಏಕಿ ಎತ್ಕೊಂಡೋಗಿ ತನ್ನ ದೇಶದಲ್ಲಿ ಅಮೆರಿಕದ ಜೈಲಲ್ಲಿ ಇಡ್ತಾನೆ ಅಂತ ಹೇಳಿದ್ರೆ ಈ ಜಗತ್ತು ಯಾವ ಕಡೆಗೆ ಹೋಗ್ತಾ ಇದೆ? ಇದು ತುಂಬಾ ಅಪಾಯಕಾರಿಯಾದಂತ ಸನ್ನಿವೇಶದಲ್ಲಿ ಇವತ್ತು ಜಗತ್ತು ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಬಾಂಬುಗಳನ್ನು ಹಾಕಿ ಆ ಹಸುಗೂಸುಗಳನ್ನು ಕೊಲ್ಲುವಂತಾಗಿ ರಾಕ್ಷಸಿ ಪ್ರವೃತ್ತಿ ಯಾಕೆ ಬರ್ತಾ ಇದೆ? ಇದರ ಬಗ್ಗೆ ಬರಹಗಾರರು ಚಿಂತನೆ ಮಾಡಬೇಕು. ಹೀಗಾಗಿ ಬರಹಗಾರರ ಬದ್ಧತೆ ಮತ್ತು ನಾವು ಪ್ರಕಟಿಸುವಂತ ನಮ್ಮ ಪುಸ್ತಕಗಳು ಇವು ಯಾರ ಪರವಾಗಿರಬೇಕು, ಯಾರ ಧ್ವನಿಯಾಗಿರಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಅಂಶ ಇಲ್ಲಿ ನಮಗೆ ಕಾಣುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಈ ಬಿಜಾಪುರದ ನೆಲದಲ್ಲಿ ಬೀಜಾಂಕುರವಾಗಿರುವಂಥ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪುಸ್ತಕ ಮೇಳ ಇದು ಎಲ್ಲ ಜಗತ್ತಿನ ಕಡೆಗೆ ಅದರ ಬೆಳಕು ಹರಡಲಿ. ಹಾಗೆಯೇ ನಾಳೆ ನಡೆಯುವಂಥ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜನ್ಮದಿನ, ಅದು ಬಹುಜನರ ಒಂದು ಅಕ್ಷರದ ಬೆಳಕು ಕಂಡಂಥ ದಿನ. ಆ ದಿನದಂದೇ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದು. ಅದೇ ಸಂದರ್ಭದಲ್ಲಿ 14ನೇ ತಾರೀಕಿನವರೆಗೂ ಈ ಕಾರ್ಯಕ್ರಮ ಹೀಗೆ ಮುಂದುವರಿತೈತೆ. ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯರಿಗೆ ಮತ್ತು ಜನ ಚಳವಳಿಗಳನ್ನು ಮುನ್ನಡೆಸುವಂಥವರಿಗೆ ಈ ಮೇಳ ಒಂದು ದಾರಿದೀಪ ಆಗಲಿ. ಇದು ಇನ್ನಷ್ಟು ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಮೇಳಗಳು ಆಯೋಜನೆಗೊಳ್ಳಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಪುಸ್ತಕ ಮೇಳದ ಆಯೋಜಕರಿಗೂ, ವೇದಿಕೆ ಮೇಲೆ ಇರುವಂಥವರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಜೈ ಭೀಮ್, ಜೈ ಭಾರತ್. ಸರ್ಕಾರದ ಹಣವಿಲ್ಲದೆ ಅಧಿಕಾರಿಗಳಿಗೆ ಮತ್ತು ಕಚೇರಿಯ ಸಿಬ್ಬಂದಿಗಳಿಗೆ ಕೊಡುವಂತಹ ಹಣಕಾಸಿನ ನೆರವನ್ನು ಬಿಟ್ಟರೆ ಸಾರ್ವಜನಿಕ ಗ್ರಂಥಾಲಯ ಅಧಿನಿಯಮದಲ್ಲಿಯೇ ನಾವು ಕೊಡುವಂತಹ ಕರದಲ್ಲಿಯೇ, ಸರ್ಕಾರ ಸಂಗ್ರಹಿಸುವಂತಹ ಕರದಲ್ಲಿಯೇ ನಡೆಯುವಂಥ ಒಂದು ವ್ಯವಸ್ಥೆ ಅದು. ಪುಸ್ತಕ ಖರೀದಿ ಇರ್ಬೋದು, ಪೀಠೋಪಕರಣ ಖರೀದಿ ಇರ್ಬೋದು, ಬೇರೆ ಸಾವಿರಾರು ವೆಚ್ಚಗಳಿಗೆ ಇರ್ಬೋದು, ಅದೆಲ್ಲವನ್ನು ಕೂಡ ನಮ್ಮ ಸ್ಥಳೀಯ ಕರದಿಂದಲೇ ಅದನ್ನು ನಿರ್ವಹಿಸಲಿಕ್ಕೆ ವ್ಯವಸ್ಥೆ ಇದೆ. ಬೆಂಗಳೂರು ಮಹಾನಗರ ಪಾಲಿಕೆ ಅಂತಹ ಒಂದು ದೊಡ್ಡ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಸುಮಾರು 300 ಕೋಟಿ ರೂಪಾಯಿಗಳ ಸೆಸ್ ಕರ ಸಂದಾಯವಾಗುತ್ತೆ. ಆ ಸೆಸ್ನಲ್ಲೇ ಪ್ರತಿ ವರ್ಷ 1,000 ಪುಸ್ತಕಗಳನ್ನು, ಕನ್ನಡದಲ್ಲಿ ಪ್ರಕಟವಾಗುವಂಥ 1,000 ಪುಸ್ತಕಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ಜನಪ್ರತಿನಿಧಿಗಳ ಕಾರಣಕ್ಕೋ ಅಥವಾ ನಮ್ಮ ಸಂಘಟನೆಗಳ ಬಲಹೀನತೆಗೋ ಗೊತ್ತಿಲ್ಲ,
ಅದು ನಿರಂತರವಾಗಿ ನಡೆಯುವಂತಹ ಒಂದು ಪರಿಕ್ರಮವನ್ನು ನಾವು ರೂಪಿಸಬೇಕಾಗಿದೆ. ಅದು ಒಂದು ಕ್ರಮವಾದರೆ, ಹೀಗೆ ಜನರ ಬಳಿಯೇ ಪುಸ್ತಕಗಳನ್ನು ಕೊಂಡೊಯ್ದು ಅಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಒಟ್ಟಿಗೆ ಮಾಡಬೇಕಾದಂಥ ಸಂದರ್ಭ ಇದು ಒದಗಿ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ವೇದಿಕೆ ಮೇಲೆ ಈಗಷ್ಟೇ ಮಾತನಾಡಿದಂಥ ಮಾವಳ್ಳಿ ಶಂಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಅವರು ರಾಜ್ಯ ಮಟ್ಟದ ನಾಯಕರು ಅಂತ. ನಾನು ದೇಶದ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಪ್ರದೇಶಗಳಲ್ಲಿ ಕೂಡ ಸಂಪರ್ಕವನ್ನು ಇಟ್ಟುಕೊಂಡವನು. ಅವರು ರಾಜ್ಯ ಮಟ್ಟದ ನಾಯಕರಲ್ಲ, ರಾಷ್ಟ್ರ ಮಟ್ಟದ ನಾಯಕರು. ಆ ಒಂದು ಕ್ರೆಡಿಬಿಲಿಟಿಯನ್ನು ಮಾವಳ್ಳಿ ಶಂಕರ್ ಅವರು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಅವರಲ್ಲಿ ಮತ್ತು ಮೇಡಮ್ ಜಾನಕಿ ಅವರಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಮಾಡಿ ನನ್ನ ಮಾತುಗಳನ್ನು ಮುಗಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತಂದರೆ, ನಮ್ಮಲ್ಲಿ ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಒಂದು ನಿಯಮ ಇದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕೃತಿಗಳನ್ನು, ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೃತಿಗಳನ್ನು ನೇರವಾಗಿ ಯಾವ ಆಯ್ಕೆ ಸಮಿತಿಗೂ ಒಳಪಡಿಸದೆ ಖರೀದಿಸಬಹುದು ಅನ್ನುವಂಥ ಒಂದು ನಿಯಮವನ್ನು ಸರ್ಕಾರ ಮಾಡಿದೆ. ಈ ಪುಸ್ತಕ ಮೇಳದ ಒಂದು ಧ್ವನಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಕರ್ನಾಟಕ ಸರ್ಕಾರವನ್ನು ನಾವೆಲ್ಲರೂ ಒತ್ತಾಯಿಸೋಣ. ಒಂದೇನಂತಂದರೆ, ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ 2 ಪುಸ್ತಕಗಳನ್ನಾದ್ರೂ ಕಡ್ಡಾಯವಾಗಿ ಇರಿಸಬೇಕು ಅಂತ. ಒಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಿದ್ಧಪಡಿಸಿದಂತಹ ಭಾರತದ ಸಂವಿಧಾನ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ, ಅದರ ಪ್ರವೇಶಿಕೆಯನ್ನು ನಾವೆಲ್ಲರೂ ಓದ್ತಾ ಇದ್ದೀವಿ. ಆದರೆ ಸಮಯ ಬಂದಾಗ ಆ ಪುಸ್ತಕವನ್ನು ತೆರೆದು ನೋಡಿ ನಾವು ಹೆಚ್ಚಿನ ನಮ್ಮ ಅರಿವನ್ನು ಹೆಚ್ಚಿಕೊಳ್ಳೋದಕ್ಕೆ ಬಹಳ ಪೂರಕವಾಗಿರುವಂತಹ ಭಾರತದ ಸಂವಿಧಾನವನ್ನು ನಮ್ಮ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಆದ್ಯತೆಯ ಮೇಲೆ ಖರೀದಿಸಬೇಕು ಅಂತ ಹೇಳಿ ನಾವು ಈ ಪುಸ್ತಕ ಮೇಳದ ಮೂಲಕ ಒಂದು ಅಹವಾಲನ್ನು ಸಲ್ಲಿಸೋಣ. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗೆ ಇರುವಂಥ ಯಾವುದೇ ಪುಸ್ತಕ ಆಗಿರಲಿ, ಅದನ್ನು ಕೂಡ ಎಲ್ಲ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಶೈಕ್ಷಣಿಕ ಸಂಸ್ಥೆಗಳು ಕೂಡ ಖರೀದಿಸಬೇಕು ಅಂತ ಒಂದು ಆದೇಶವನ್ನು ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳು, ವಿಚಾರಗಳು, ಚಿಂತನೆಗಳು ನಮ್ಮ ಮುಂದಿನ ಪೀಳಿಗೆಗೆ ತಲುಪತ್ತೆ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಲಡಾಯಿ ಪ್ರಕಾಶನ ಪ್ರಕಟಿಸಿರುವಂತಹ ಮಕ್ಕಳಿಗಾಗಿಯೇ ವಿಶೇಷವಾಗಿ ರೂಪಿಸಿರುವಂತಹ ಭಾರತದ ಸಂವಿಧಾನ ಅಂತ ಪುಸ್ತಕ ಇವತ್ತು ಮನೆಗಳಲ್ಲಿ ಮಕ್ಕಳಲ್ಲಿ ವಿಶೇಷವಾಗಿ ಅರಿವಿನ ಹಣತೆಯನ್ನು ಹೆಚ್ಚುವಂಥ ಒಂದು ಕೆಲಸವನ್ನು ಮಾಡಿದೆ. ನಮ್ಮ ಬಹುರೂಪಿ ಪ್ರಕಾಶನ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚಿತ್ರ ಪುಸ್ತಕಗಳ ಒಂದು ಪ್ರಕಟಣೆಯನ್ನು ಕೂಡ ಅದನ್ನು ಮಾಡಿದೆ. ಅಂತಹ ಪುಸ್ತಕಗಳ ಕಡೆಗೆ ನಮ್ಮೆಲ್ಲರ ಗಮನವನ್ನು ಹರಿಸಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸಬೇಕು. ಸರ್ಕಾರ ದೊಡ್ಡ ಮಟ್ಟದಲ್ಲಾಗಿದ್ರು ಮೇಡಮ್ ಜಾನಕಿ ಅವರು ಮನಸ್ಸು ಮಾಡಿದ್ರೆ, ಯಾಕೆಂದರೆ ಅವರು ಸಾಹಿತ್ಯಾಸಕ್ತರು, ಹೀಗಾಗಿ ಬೆಳಗಾವಿ ವಲಯದಲ್ಲಿ ಆದ್ರೂ ಈ ಥರದ ಒಂದು ಪ್ರಯತ್ನವನ್ನು ಮಾಡಿ ಅದು ರಾಜ್ಯಕ್ಕೆ ಮಾದರಿ ಆಗಬೇಕು. ಹಾಗೆ ಮಾಡಿದ್ರೆ ತನ್ನಷ್ಟಿಗೆ ತಾನೇ ಒಂದು ಆಂದೋಲನವಾಗಿ ಅದು ರೂಪುಗೊಳ್ಳುತ್ತೆ. ಈ ಪವಾರ್ ಸರ್ ಹೇಳ್ತಾ ಇದ್ರಲ್ಲ, ಈ ಸಾಹಿತ್ಯದ ಮೂಲಕನೇ ಅಂಬೇಡ್ಕರ್ ಅವರನ್ನು ಗ್ರಹಿಸುವಂಥ ಒಂದು ಕ್ರಮ, ಅಂಥ ಕ್ರಮವನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರು ಕುರಿತಾದಂಥ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಬಹುದು, ಅಥವಾ ಸಾಹಿತ್ಯ ಪರಿಷತ್ತಿನ ನೆರವಿನಲ್ಲಿ ಅಂಥ ಪುಸ್ತಕಗಳನ್ನು ಪ್ರಕಟಿಸುವಂಥ ಒಂದು ಯೋಜನೆಯನ್ನು ಮಾಡಿಕೊಡೋದು, ಮತ್ತು ಅಂಬೇಡ್ಕರ್ ಅವರ ಭಾಷಣವನ್ನು ಅನುಕರಿಸುವಂಥ ಒಂದು ಕ್ರಮವನ್ನು ಕೂಡ, ಜನಪ್ರಿಯಗೊಳಿಸುವಂಥ ಕ್ರಮವನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು. ಸ್ನೇಹಿತರೆ, ಕಳೆದ 10 ವರ್ಷಗಳ ಹಿಂದೆ ನಮ್ಮ ಅಭಿನವದಲ್ಲಿ ಪ್ರತಿ 4 ತಿಂಗಳಿಗೆ ಒಂದು ಪತ್ರಿಕೆ ಬರುತ್ತೆ, ಅಭಿನವ ಚಾತುರ್ಮಾಸಿಕ ಅಂತ. ಕನ್ನಡ ತಲುಪಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ನಾನು ಭಾವಿಸಿದ್ದೀನಿ. ಹೆಚ್ಚು ಮಾತಾಡಿದರೆ ಅನೇಕರು ಇನ್ನೂ ಭಾಷಣ ಮಾಡೋದರಿದ್ದಾರೆ. ನಮ್ಮೆಲ್ಲರ ನಡೆ ಅಂಬೇಡ್ಕರ್ ಅವರ ಈ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಕರ್ನಾಟಕ ಪ್ರಕಾಶಕರ ಸಂಘ ಈ ಸಾಹಿತ್ಯ ಮೇಳದಂತಹ ಈ ರೀತಿಯ ಮೇಳಗಳನ್ನು ನಾಡಿನಾದ್ಯಂತ ಆಯೋಜಿಸೋದಕ್ಕೆ ನಾವು ಯಾವತ್ತೂ ಸಿದ್ಧವಿದ್ದೀವಿ. ಸೊ ಇಂಥ ಪ್ರಯತ್ನಗಳು ಮುಂದೆ ಹೆಚ್ಚಾಗಲಿ. ಮತ್ತು ಈ ಕಾರ್ಯಕ್ರಮದಲ್ಲಿ
ಮುಂದಂಥ ಎಲ್ಲ ಶ್ರಮಜೀವಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಜ್ಯದ ಚಿಂತನೆಯನ್ನು ಮಾಡಿದಂಥ ವಿಶ್ವಗುರು ಬಸವಣ್ಣನವರನ್ನು ಸಂವಿಧಾನದ ಮೂಲಕ ಈ ದೇಶದ ಹಣೆಬರಹವನ್ನು ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರಾದೇಶಿಕ ಆಯುಕ್ತರೂ ಆಗಿರುವಂಥ ಗೌರವಾನ್ವಿತ KM ಜಾನಕಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಿ, ಮನೆ ಮನೆಗೆ ಅನೇಕ ಬಂಡಾಯದ ಮಾತುಗಳು, ಜಾಗೃತಿಯ ಮಾತುಗಳನ್ನಾಡಿ ಜೀವನದ ಉದ್ದಕ್ಕೂ ಹೋರಾಟದ ಜೀವನವನ್ನು ಸವಿದಿರುವಂಥ ಗೌರವಾನ್ವಿತ ಶ್ರೀ ಮಾವಳಿ ಶಂಕರ್ ಸರ್ ಅವರೇ, ಮುಂಬೈಯಿಂದ ಆಗಮಿಸಿ ಬಹಳ ಅತ್ಯಮೂಲ್ಯವಾದಂಥ ಸಂಶೋಧನಾತ್ಮಕವಾಗಿರುವಂಥ ವಿಚಾರಗಳನ್ನು ಈ ಸಭೆಯಲ್ಲಿ ಮಂಡಿಸಿರುವಂಥ ಹಿರಿಯರಾಗಿರುವಂಥ ಸನ್ಮಾನ್ಯ ಶ್ರೀ ಪವಾರ್ ಸರ್ ಅವರೇ, ಪ್ರಕಾಶ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರೇ, ಸಹೋದರಿ ಆರ್ತಿ ಶಾಪೂರ್ ಅವರೇ, ಕನ್ನಡ ಪರ ಹೋರಾಟಗಾರರಿಂದ ಸುಭಾಷ್ ಬೆಳ್ಳುಬ್ಬಿ ಅವರೇ, ಹಿರಿಯರಾಗಿರುವಂಥ ಶ್ರೀನಿವಾಸ ಜಾರವಾಡ್, ಇಳಕಲ್ಲಿಂದ ಆಗಮಿಸುವಂಥ ಹೇಮಂತ್ ಬೂಜನಾಳ್ ಅವರೇ, ಗೆಜ್ಜಿ ಕರಿಯರದ ಮುಖ್ಯಸ್ಥರಾಗಿರುವಂಥ ಸಹೋದರ ಸುರೇಶ್ ಗೆಜ್ಜಿ ಅವರೇ, ಹಿರಿಯ ಸಾಹಿತಿಗಳಾದಂಥ ಸಿದ್ದರಾಮಪ್ಪ ಅದಪ್ಪ ಸಾಗರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು ಮತ್ತು ಶರಣಾರ್ಥಿಗಳು. ಬಹಳ ಅಪರೂಪದ ಇತಿಹಾಸದ ಪುಟಕ್ಕೆ ಸೇರುವಂಥ ಈ ಕಾರ್ಯಕ್ರಮವನ್ನು ಶ್ರೀ ಬಸವರಾಜ್ ಸೂಳಿ ಬಾಣಿ ಸರ್ ಅವರು, ಅನಿಲ್ ಹೊಸಮನಿ ಸರ್ ಅವರು, ಚನ್ನು ಕಟ್ಟಿಮನಿಯವರು ಕಳೆದ 2 ತಿಂಗಳಿಂದ ಹಗಲಿರುಳು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳಷ್ಟು ಜನ ಪುಸ್ತಕದ ಈ ಮಳಿಗೆಗಳನ್ನು ಮಾಡುವುದರ ಮೂಲಕ ಭಗವಾನ್ ಬುದ್ಧರು, ವಿಶ್ವಗುರು ಬಸವಣ್ಣನವರು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು 21ನೇ ಶತಮಾನದ ಜನರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನ ವಿಜಯಪುರ ನಗರದಲ್ಲಿ ನಡೀತಾ ಇದೆ ಅನ್ನುವುದು ತುಂಬ ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಪ್ರಕಾಶನ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ಸರ್ ಅವರು, ಸರ್ಕಾರದ ಮೇಲೆ ಜವಾಬ್ದಾರಿಗಿಂತ ನಮ್ಮ ಜವಾಬ್ದಾರಿಯೂ ಬಹಳ ಇದೆ ಅನ್ನುವಂಥ ಬಹಳ ಪ್ರಸ್ತುತ ಮಾತನ್ನ ನಮ್ಮ ಮುಂದೆ ಹೇಳಿದ್ರು. ನಾವೆಲ್ಲರೂ ಅದನ್ನು ಸ್ವಾಗತಿಸಿಕೊಳ್ಳಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಂಥ, ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಗೌರವ ಡಾಕ್ಟರೇಟ್ ಪಡೆದುಕೊಂಡಂಥ ಈ ವಿಶ್ವದ ಏಕೈಕ ಮಹಾನುಭಾವ ಕರುಣಾಮಯಿ ಅನ್ನುವುದನ್ನು ನಾವೆಲ್ಲರೂ ಗಮನಕ್ಕೆ ತರಬೇಕಾಗ್ತದೆ, ಮೆಲಕನ್ನು ಹಾಕಬೇಕಾಗತ್ತೆ. ನಾನು ಇಷ್ಟೊಂದು ಓದಿಕೊಂಡಿರುವುದು ನನಗಾಗಿ ಅಲ್ಲ, ನಾನು ಪಡೆದುಕೊಂಡಿರುವಂಥ ಜ್ಞಾನ ನನಗಾಗಿ ಅಲ್ಲ, ಅಸಹಾಯಕರ, ದುರ್ಬಲರ, ಅಸ್ಪೃಶ್ಯ ಜನಾಂಗಕ್ಕಾಗಿ ನನ್ನ ಜ್ಞಾನವನ್ನು ನಾನು ಹಂಚಬೇಕಾಗಿದೆ. ಆ ಕಾರಣಕ್ಕಾಗಿ ನಾನು ಓದ್ತಾ ಇದ್ದೇನೆ ಅನ್ನುವಂಥ ಮಾತು ಇವತ್ತು ಹೇಳಲೇಬೇಕಾಗಿದೆ. ಇಂಥ ಅದ್ಭುತವಾಗಿರುವಂಥ ವೇದಿಕೆಯಲ್ಲಿ ನಮ್ಮನ್ನು ಸಹ ಕರೆಯಿಸಿ 4 ವಿಚಾರಗಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಈ ವೇದಿಕೆ, ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಈ ಬಾರಿ ಇವತ್ತೇನು ಅತಿಥಿಗಳಿಗೆ ದೇವರ ಗೆನ್ನೂರು ಅನ್ನುವಂಥ ಪುಸ್ತಕವನ್ನು ಕೊಟ್ಟಿದ್ದಾರೆ. ಮಾನ್ಯ ಶ್ರೀ ಸೋಮಲಿಂಗ್ ಗೆನ್ನೂರು ಸರ್ ಅವರು 9 ಕೃತಿಗಳನ್ನು ಈಗಾಗಲೇ ಹೊರತಂದಿದ್ದಾರೆ. ಅವರಿಗೆ ನಾವು ಈ ಬಾರಿ ವಿಜಯಪುರ ತಾಲೂಕಿನ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಿದ್ದೇವೆ. ದೇವರ ಗೆನ್ನೂರವರ ಪುಸ್ತಕವನ್ನು ಓದಿದಾಗ
ನಮಗನಿಸ್ತದೆ ಗೋಕಾಕಿನ ಬಸವರಾಜ್ ಕಟ್ಟಿಮನಿಯವರ ಜೀವನದಂತೆ ಅದು ಜೀವನ ಇದೆ ಅನ್ನುವುದನ್ನ ಹೋಲಿಕೆ ಮಾಡಿ ಹೇಳಬೇಕಾಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತು ಈಗಾಗಲೇ ವಿಜಯಪುರದಲ್ಲಿ 5 ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದಾಗ ನಾವು ಬಂಡಾಯ ಸಾಹಿತ್ಯವನ್ನ ಒಂದು ವಿಷಯವಾಗಿ ಆಯ್ಕೆ ಹಾಕಿಕೊಂಡು ಅನೇಕ ಶೋಷಿತರ ಪರವಾಗಿರುವಂತಹ ವಿಚಾರಗಳನ್ನ ನಾವು ಆ ವೇದಿಕೆಯಲ್ಲಿ ನಾವು ಉಪನ್ಯಾಸಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುದೂರದಿಂದ ಆಗಮಿಸಿರುವಂತ ಈ ನಾಡಿನ ಹೆಸರಾಂತ IAS ಅಧಿಕಾರಿಗಳು ಆಗಿರುವಂತ ಸರಳ ಜೀವಿಗಳು ಆಗಿರ್ತಕ್ಕಂಥ ಸಹೋದರಿ KM ಜಾನಕಿ ಅಮ್ಮನವರು ಈ ಸಭೆಯಲ್ಲಿ ಮಾತನಾಡಲಿದ್ದಾರೆ. ಅವರೆಲ್ಲರ ಮಾತುಗಳನ್ನು ನಾವೆಲ್ಲರೂ ಆಲಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಮಾತನಾಡಲಿಕ್ಕೆ ಒತ್ತಾಯವಾಗಿ ನಾನು ವಿಜಯಪುರ ಸರ್ಗೆ ಕೇಳಿಕೊಂಡೆ. ಬಾಬಾ ಸಾಹೇಬರ ಮಾತುಗಳನ್ನು, ಭಗವಾನ್ ಬುದ್ಧರ ಮಾತುಗಳನ್ನು, ಗುರು ಬಸವಣ್ಣನ ಮರ ವಿಚಾರಗಳನ್ನು ಹೇಳುವಂಥ ಈ ಅದ್ಭುತ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನು ಕೋಟಿ ಕೋಟಿ ನಮನಗಳನ್ನು, ಶರಣಾರ್ಥಿಗಳನ್ನು, ಸಲಾಂಗಳನ್ನು ಅರ್ಪಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ.